ನೋಡಿ, ಇಲ್ಲಿದ್ರು ಒಮ್ಮೆ ಬಿಡಿ ಅಂಕಣ ಬಿಡಿ ಆಗಮಿಸಿ ನಮ್ಮ ಹೆಸರಾಂತ ಖ್ಯಾತ ವೈದ್ಯರು ಕರೆಯನ್ನು ನೀಡ್ತಾ ಇದ್ರೆ ಚನ್ನಬಸವ ಅವರು. ಸಿಲಿಕಾನ್ ಫೇವರ್ ವರ್ಸಸ್ ಮುನ್ರಾಜು ಬಾಯ್ಸ್. ಮುಂದಿನ ಪಂದ್ಯ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ, ನಿಮ್ಮದು ಪ್ರಥಮ ಕರೆ, ಆದಷ್ಟು ಬೇಗ ಸಿದ್ಧರಾಗ. ಮುನ್ರಾಜು ಬಾಯ್ಸ್ ತಂಡದ ಬಲಿಷ್ಠ ದಾಳಿಗಾರ ವೀಡು ಹಚ್ಕೊಂಡು ಸಿಲಿಕಾನ್ ಫೇವರ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ವೀಡು ಹಚ್ಕೊಂಡು ನಡುವೆ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಸಿಲಿಕಾನ್ ಫೇವರ್ ತಂಡದ ಜೆರ್ಸಿ ನಂಬರ್ 9 ಕಾರ್ನರ್ ಭಾಗದಿಂದ ಟ್ಯಾಕಲ್. ಮುನ್ರಾಜು ಬಾಯ್ಸ್ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಮಾಡುವಂತ ಪ್ರಯತ್ನ ರೈಟ್ ರೈಡರ್ ಸಾಕಷ್ಟು ಒಳ್ಳೆ ನಿಂತಿದ್ನು. ಎಸ್, ಉತ್ತಮವಾದಂತ ಕವರ್ ಭಾಗದಿಂದ ಆಂಕಲ್ ಹೋಲ್ಡ್ ಮಾಡುವಂತ ಪ್ರಯತ್ನ ಆಯ್ತು. ಅದ್ಭುತವಾದಂತ ಎಸ್ಕೇಪ್. ಸಿಲಿಕಾನ್ ಫೇವರ್ ತಂಡಕ್ಕೆ ಬಂದಂಕೂ ಸೇರ್ಪಡೆ ಆಗ್ತಾ ಇದೆ. ಎನ್ಜಿಹಳ್ಳಿ ರೈಸಿಂಗ್ ಸ್ಟಾರ್ ಕಪ್ 2024 ನಿನ್ನೆಯಿಂದ ಆರಂಭಗೊಂಡಂತೆ ಈಗಾಗಲೇ ದ್ವಿತೀಯ ದಿನದ ಮಧ್ಯಾಹ್ನದ ಈಗಾಗಲೇ ಅದ್ಭುತವಾಗಿ ಸಾಗಿಬಿಡ್ತಾ ಇದೆ. ಸಂಜೆಯ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳು ಮುಖ್ಯ ಅತಿಥಿಗಳು ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಲಿಕ್ಕಿದ್ದಾರೆ. ಮುನ್ರಾಜು ಬಾಯ್ಸ್ ತಂಡದ ಆದಿ ಎರಡು ಒಂದರಲ್ಲಿ ಪಂದ್ಯ ಸಿಲಿಕಾನ್ ಫೇವರ್ ತಂಡದ ಪರವಾಗಿ. ನಂಬರ್ 09 5 ಆಟಗಾರ ನಡುವೆ ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಮುನ್ರಾಜು ಬಾಯ್ಸ್ ತಂಡದ ಜೆರ್ಸಿ ನಂಬರ್ 13 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರರಿಗೆ. ಎಕ್ಸ್ಪೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಕವರ್ ಭಾಗದಿಂದ ಮಾಡಿದಂತ ಒಂದು ಮಿಸ್ಟೇಕ್ ಇಲ್ಲಿ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಥರ್ಡ್ ರೈಡ್. ಸಿಲಿಕಾನ್
ಫೇವರ್ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಚಲನೆಯೊಂದಿಗೆ ಜೆರ್ಸಿ ನಂಬರ್ 09 ಜಂಪ್ ಮಾಡುವಂತ ಪ್ರಯತ್ನ ಆಯ್ತು. ಬಿಗಿಯಾದಂತ ಹಿಡಿತ ರೈಟ್ ಇನ್ನು ಜಾಗದಿಂದ ಒಂದು ಟ್ಯಾಕಲ್. ನಾಲ್ಕು ಎರಡರಲ್ಲಿ ಪಂದ್ಯ ಮುನ್ರಾಜು ಬಾಯ್ಸ್ ತಂಡ ಪರವಾಗಿ. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ ಅಂತಿಮ ಕರೆಯನ್ನು ನೀಡಿದ ತಕ್ಷಣ ನಿಮ್ಮ ತಂಡವನ್ನು ಅಂತಿಮಕ್ಕೆ ಅಣಿಗೊಳಿಸಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ಇಂದು ಭಾನುವಾರದ ಇದೊಂದು ರಜಾ ದಿನದಲ್ಲಿ ಒಂದು ರಸದೌತಣ. ರೈಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಯತ್ನ ಆಯ್ತು. ಬಲಿಷ್ಠವಾದಂತ ದಾಳಿಗಾರ ಬಲವನ್ನ ಪ್ರದರ್ಶಿಸ್ತಾ 2 ಅಂಕವನ್ನು ಪಡೆಯಲು ಯಶಸ್ವಿ ಆದ್ರು. ಉತ್ತಮವಾದಂತಹ ಟ್ಯಾಕಲ್ ಸಿಲಿಕಾನ್ ಫೇವರ್ ತಂಡ ಆಟಗಾರರಿಂದ ಪ್ರಮುಖ ದಾಳಿಗಾರ ಆದಿಯವರನ್ನು ಬಂಧಿಸುವಲ್ಲಿ ಯಶಸ್ವಿ ಆದ್ರು. 5-4 5-4 1 ಅಂಕದ ಮುನ್ನಡೆಯಲ್ಲಿ ಸಿಲಿಕಾನ್ ಫೇವರ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಟೈಮ್ ಸ್ಕೋರ್ 5-4 ಸಿಲಿಕಾನ್ ಫೇವರ್ ತಂಡದ ಪರವಾಗಿ. ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ರಿತ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಈ ಒಂದು ಲೊಟ್ಟೆಗೊಲ್ಲಳ್ಳಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಅದ್ಭುತವಾದಂತಹ ಸಂಘಟನೆಯೊಂದಿಗೆ 2 ದಿನಗಳ ಕಾಲ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಬೇಕಾ ಇದಾವೆ. ಸ್ಕೋರ್ 3-4 in favor of Silicon Valley. ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ವಿಭಾಗದ ಧ್ರುವತಾರೆ ಕನ್ನಡಪರ ಸಂಘದ ಎಲ್ಲ ಪ್ರಮುಖರು ಪಂದ್ಯವನ್ನು ವೀಕ್ಷಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿ ನಮ್ಮ ಋತ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಪ್ರಮುಖರಾಗಿರುವಂತಹ ಶ್ರೀಯುತ ವಿನಾಯಕ್ ಸರ್ ಅವರು, ಹಿರಿಯರಾಗಿರುವಂತಹ ಶ್ರೀಯುತ ಸ್ವಾಮಿನಾಥನ್ ಸರ್ ಅವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಸಮಬಲ ಹೋರಾಟದಲ್ಲಿ ಪಂದ್ಯ 5-5 ಪ್ರಶ್ನೆ ಮಾಡ್ತೀವಿ ಸರ್ ಇಲ್ಲಿ ಈ ಕಡೆ. ಸಿಲಿಕಾನ್ ಫೇವರ್ ತಂಡದ ಬಲಿಷ್ಠ ದಾಳಿಗಾರ ಅದ್ಭುತವಾದಂತಹ ಟ್ಯಾಕಲ್
ಸಾಕಷ್ಟು ಪ್ರಯತ್ನ ಇತ್ತು ಮಿಡ್ ಲೈನ್ ಕಡೆ ರೀಚ್ ಆಗುವಂತ ಒಂದು ಪ್ರಯತ್ನಕ್ಕೆ ಮುಂದಾದ್ರು ದಾಳಿಗಾರ. ಆದ್ರೆ ಸಂಘಟಿತ ಹೋರಾಟದೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ಮುನ್ರಾಜು ಬಾಯ್ಸ್. ಆರು ಸಮ, 6 each. Both team captain lost 5 minutes to go. आखिरी 5 मिनट का खेल अभी बाकी है. स्कोर 6 each. ಸಿಲಿಕಾನ್ ಫೇವರ್ ತಂಡದ ಯುವ ದಾಳಿಗಾರ ಯಾವುದೇ ಅಂಕೆಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಇದೊಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗಾಗಿ ಈ ಭಾಗದ ಹೆಸರಾಂತ ಕಬಡ್ಡಿ ಆಟಗಾರ HMT ಕಾಲನಿ ಬಾಯ್ಸ್ ನ ಮಧು ಕಾವೇರಿ ಆಗಮಿಸಿದ್ದಾರೆ. ನಿಮಗೂ ಸಹ ಆತ್ಮೀಯವಾದಂತ ಸ್ವಾಗತ, ಸುಸ್ವಾಗತ. ಲಾಸ್ಟ್ 4 minutes to go. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಅದ್ಭುತವಾದಂತಹ ಟ್ಯಾಕಲ್ ಮುನ್ರಾಜು ಬಾಯ್ಸ್ ಅಂತ ಆಟಗಾರರಿಂದ. 8-6 in favor of ಮುನ್ರಾಜು ಬಾಯ್ಸ್. ಆಟಗಾರರ ಗಮನಕ್ಕೆ ಟೋಕನ್ ಅನ್ನ ವೇದಿಕೆ ಬಳಿ ನಮ್ಮ ಟ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸೆವೆನ್ ಗರ್ಲ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಶ್ರೀಯುತ ಕಿಶೋರ್ ಅವರನ್ನ ಸಂಪರ್ಕಿಸಿ ಉಚಿತ ಟೋಕನ್ ಅನ್ನ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ತಂಡದ ಕ್ಯಾಪ್ಟನ್ ಬಂದು ಊಟದ ಟೋಕನ್ ಅನ್ನ ವೇದಿಕೆ ಬಳಿ ಕೊಂಡು ಆದಷ್ಟು ಬೇಗ ಊಟವನ್ನು ಮಾಡ್ಕೊಂಡು ಮುಂದಿನ ಸುತ್ತಿನ ಪಂದ್ಯಕ್ಕೂ ಸಹ ಸಿದ್ಧತೆಯಲ್ಲಿ ಇರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಎರಡು ತಂಡದ ನಾಯಕರ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 8-7 ಮುನ್ರಾಜು ಬಾಯ್ಸ್ ಪರವಾಗಿ ಅತ್ಯುತ್ತಮವಾದಂತಹ ಟ್ಯಾಕಲ್ ಪ್ರದರ್ಶನ ಮುನ್ರಾಜು ಬಾಯ್ಸ್ ತಂಡದ ಆಟಗಾರರಿಂದ. 9-7 9-7 in favor of ಮುನ್ರಾಜು ಬಾಯ್ಸ್. ಮುಂದಿನ ಪಂದ್ಯ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಾಕಷ್ಟು ವೇಗದ ದಾಳಿ, ವೇಳೆಯ ಅಂತರದಲ್ಲಿ ದಾಳಿಗಾರ ಇಲ್ಲಿ ಮಿಡ್ ಲೈನ್ ನಿಂದ ವಂಚಿತನಾಗಿದ್ದಾನೆ. ಅದ್ಭುತವಾದಂತಹ ಪ್ರಯತ್ನ ಇತ್ತು, ಆದ್ರೆ ಎಲ್ಲ ಆಟಗಾರರು ಸೇರಿ ಇಲ್ಲಿ ದಾಳಿಗಾರನನ್ನ ಬಂಧಿಸಲು ಯಶಸ್ವಿ ಆದ್ರು. ಹತ್ತು 7ರಲ್ಲಿ ಪಂದ್ಯ 3 ಅಂಕದ ಮುನ್ನಡೆಯಲ್ಲಿರುವಂತಹ ಮುನ್ರಾಜು ಬಾಯ್ಸ್.
ಕೆಲವು 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಇದೆಲ್ಲ ಆರ್ಗ್ಯೂ ಮಾಡಬೇಡಿ, ತೀರ್ಪುಗಾರರು ತೀರ್ಮಾನ ನೀಡಿದ್ದಾರೆ. All right, it's a do or die. Wait. 10-9 ಥರ್ಡ್ ರೈಟ್. 1 ಅಂಕದ ಮುನ್ನಡೆಯಲ್ಲಿ ಮುನ್ರಾಜು ಬಾಯ್ಸ್. 10-9 ಇನ್ ಫೇವರ್ ಆಫ್ ಮುನ್ರಾಜು ಬಾಯ್ಸ್. ಡಿಫೆನ್ಸ್ ವಿಭಾಗದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಮುನ್ರಾಜು ಬಾಯ್ಸ್ ತಂಡದ ಆಟಗಾರರು. ಕಾದ್ ನೋಡೋಣ, ಪಂದ್ಯ ಇನ್ನು ಬಾಕಿ ಇದೆ. ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾಡು ಇಲ್ಲವೇ ಮಾಡಿ, ದಾಳಿಗಾರನಿಗೆ ಅಗ್ನಿ ಪರೀಕ್ಷೆ. ಎಸ್, ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್. ಸಿಲಿಕಾನ್ ಫೇವರ್ ತಂಡದ ಆಟಗಾರರು ಕೊನೆಯ ಕ್ಷಣದಲ್ಲಿ ಸಿಕ್ಕ ಅವಕಾಶವನ್ನ ಇಲ್ಲಿ ಮಿಸ್ ಮಾಡ್ಕೊಂಡ್ರು. 12-9 ಮುನ್ರಾಜು ಬಾಯ್ಸ್ ತಂಡದ ಪರವಾಗಿ. 12-9 ಮುನ್ರಾಜು ಬಾಯ್ಸ್ ತಂಡದ ಪರವಾಗಿ. ಹನ್ನೆರಡು 10ರಲ್ಲಿ ಪಂದ್ಯ. ಬ್ಲಾಕ್ ಮಾಡುವಂತ ಯತ್ನ. ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ಮುನ್ರಾಜು ಬಾಯ್ಸ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗಾರತನ ಪಡ್ಕೊಂಡಿದೆ. ದಿ ಲಾಸ್ಟ್ ಅಂಡ್ ಫೈನಲ್ ಕಾಲ್, ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ, ಆದಷ್ಟು ಬೇಗ ನಿಮ್ಮ ತಂಡವನ್ನ ಅಂಕಣಕ್ಕೆ ಅಣಿಗೊಳಿಸಿ. ಎಷ್ಟು ಬೇಗ ಬನ್ನಿ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಶ್ರೀಯುತ ಆರ್ ಜಗನ್ನಾಥ್ ರವರ ಮಾಲೀಕತ್ವದ ತಂಡ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಒಂದು ಕಡೆ ಆದ್ರೆ, ಶ್ರೀಯುತ ಈಶ್ವರ್ ಗೌಡರವರ ನೇತೃತ್ವದ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಸರ್,
ಸ್ವಾಮಿನಾಥನ್ ಸರ್ ಒಮ್ಮೆ ಅಂಕಣದ ಕಡೆ ಆಗಮಿಸಿ.